ನೋಡಿ MBBS ಪ್ರವೇಶ ಪಡ್ಕೊಬೇಕು ಅಂತ ಹೇಳಿ ಕಾಲು ಕತ್ತರಿಸ್ಕೊಂಡಿದ್ದಾನಂತೆ ವಿದ್ಯಾರ್ಥಿ. ದಿವ್ಯಾಂಗ ಕೋಟಾದ ಅಡಿಯಲ್ಲಿ ಪ್ರವೇಶ ಸಿಗುತ್ತೆ ಅವಾಗ ನನಗೆ. ಎರಡು ಕಾಲು ಚೆನ್ನಾಗಿದ್ದು ಬಿಟ್ಟರೆ ನಾನು ಸಾಮಾನ್ಯರ ಕ್ಯಾಟಗರಿಲಿ ಸ್ಪರ್ಧೆ ಮಾಡಬೇಕಾಗತ್ತೆ ನಾನು, ಅಥವಾ ಬೇರೆ ಕ್ಯಾಟಗರಿಗಳಲ್ಲಿ ಸ್ಪರ್ಧೆ ಮಾಡಬೇಕಾಗತ್ತೆ. ಕಾಲೇ ಕಟ್ಟಿ ಮಾಡ್ಕೊಂಬಿಟ್ರೆ ನಾನು ಡಾಕ್ಟರ್ ಆಗಿಬಿಡ್ಬೋದು, ಪ್ರವೇಶ ಸಿಕ್ಕಿಬಿಡುತ್ತೆ ನನಗೆ ಅಂಥೇಳಿ ಕಾಲಿನ ಒಂದು ಭಾಗವನ್ನೇ ಕಟ್ ಮಾಡ್ಕೊಂಡಿರೋದು ಉತ್ತರ ಪ್ರದೇಶದಲ್ಲಿ ಜೌನ್ಪುರದಲ್ಲಾಗಿರ್ತಕ್ಕಂಥ ಘಟನೆ ಇದು. ಹಲ್ಲೆ ಮಾಡಿದ್ದಾರೆ ಅಂತ ಪೊಲೀಸರಿಗೆ ಸುಳ್ಳು ಹೇಳಿದ್ದ ವಿದ್ಯಾರ್ಥಿ ಮನೆಯವರಿಗೆ ಪೊಲೀಸರಿಗೆ ಹೇಳಿ ದಿಕ್ಕು ತಪ್ಪಿಸೋದಕ್ಕೆ ಟ್ರೈ ಮಾಡಿದ್ದ. 2026 ಒಳಗಡೆ MBBS ಪ್ರವೇಶ ಪಡೆಯುವಂಥ ದೃಢ ಸಂಕಲ್ಪ ಮಾಡಿಕೊಂಡಿದ್ದ ಸೂರಜ್ ಭಾಸ್ಕರ್ ಎಂಬ ವಿದ್ಯಾರ್ಥಿಯಿಂದ ಈ ಖತರ್ನಾಕ್ ಐಡಿಯಾ ಇರೋದು. ತನ್ನ ಎಡಗಾಲಿನ 4 ಬೆರಳುಗಳನ್ನು ಕಟ್ ಮಾಡ್ಕೊಂಡ್ಬಿಟ್ಟಿದ್ದ ಇವನು. ಹೆಬ್ಬೆರಳು ಮಾತ್ರ ಹಾಗೆ ಉಳಿಸ್ಕೊಂಡಿದ್ದ ವಿದ್ಯಾರ್ಥಿ ಇವನು. ಈ ಕೃತ್ಯದ ಬಗ್ಗೆ ತನ್ನ ಗೆಳತಿಗೂ ತಿಳಿಸಿದ್ದ ಅಂತ ಮಾಹಿತಿ ಇದೆ. ಪೊಲೀಸರ ತನಿಖೆ ವೇಳೆ ಸಿಕ್ಕಿಬಿದ್ದಿದ್ದಾನೆ ವಿದ್ಯಾರ್ಥಿ. ಸೂರಜ್ ಭಾಸ್ಕರ್ ಪ್ರಸ್ತುತ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡ್ಕೊಳ್ತಾ ಇದ್ದಾನೆ. ಸಿಕ್ಕಿಬಿದ್ದಿದ್ದು ಹೇಗೆ ಅಂದರೆ, ಸೂರಜ್ ಖಲೀಲ್ಪುರದ ನಿವಾಸಿಯಾಗಿ ಇರೋದು ಇವನು. ತಾಯಿ, ಅಣ್ಣ ಮತ್ತು ಸಹೋದರರೊಂದಿಗೆ ವಾಸ ಮಾಡ್ತಾ ಇದ್ದ. ಅಣ್ಣ ಕೆಲಸದಲ್ಲಿದ್ದರೆ ಸೂರಜ್ D.Pharma ಪದವಿ ಪಡ್ಕೊಂಡಿದ್ದ. MBBSಗೆ ಪ್ರವೇಶ ಮಾಡಬೇಕು ಅಂಥೇಳಿ ತಯಾರಿ ಮಾಡ್ಕೊಳ್ತಾ ಇದ್ದ. ಜನವರಿ 18ರ ಸಂಜೆ ಮನೆಯಲ್ಲಿ ಒಂಟಿಯಾಗಿದ್ದ. ಮರುದಿನ ಕಾಲು ಕತ್ತರಿಸ್ಕೊಂಡಿದ್ದ ಸ್ಥಿತಿಯಲ್ಲಿ ಆಸ್ಪತ್ರೆಗೆ ಬಂದ. ಈ ವೇಳೆ ಪೊಲೀಸರೊಂದಿಗೆ ಅಪರಿಚಿತರು ಹಲ್ಲೆ ಮಾಡಿಬಿಟ್ಟಿದ್ದಾರೆ ಅಂತ ಹೇಳ್ತಾನೆ. ಅಪರಿಚಿತರು ಯಾರು, ಇಬ್ಬರು ಯಾರು ಅಂತ ಕತ್ತರಿಸ್ಬಿಟ್ಟಿದ್ದಾರೆ ಅಂತ ಇವರೆಲ್ಲ ಹೇಳ್ತಾನಲ್ಲ, ಅನುಮಾನ ಬಂದೇ ಬರುತ್ತೆ ಅವ್ರಿಗೆ. ಹಿಂದೆ ನನಗೆ ಬೆದರಿಕೆ ಕರೆಗಳು ಬರ್ತಾ ಇದ್ವು ಅಂತ ಕೂಡ ಹೇಳಿರ್ತಾನೆ. ಆದರೆ ಪೊಲೀಸರಿಗೆ ಒಂಥರ ಸ್ವಲ್ಪ ಸಮಸ್ಯೆ ಬರುತ್ತೆ ಇದರಲ್ಲಿ. ಇದೇನೋ ಆ ಥರ ಕಾಣಿಸ್ತಿಲ್ವಲ್ಲ ಇದು ಅಂಥೇಳಿ ಅವರು ಕರೆ ಬಂದಿರೋದು, ವಿವರ, ಅಪರಾಧ ದೃಶ್ಯ ಎಲ್ಲ ವಿಶ್ಲೇಷಣೆ ಮಾಡ್ತಾರೆ. ಸೂರಜಿಂದ ಡೈರಿ ವಶಪಡಿಸ್ಕೊಂಡಾಗ ಈ ಕೃತ್ಯ ಬಯಲಾಗುತ್ತೆ. ತನಿಖೆ ಪ್ರಕಾರ 2025ರಲ್ಲಿ ವಿಕಲಾಂಗರ ಕೋಟಾದಲ್ಲಿ ಅಕ್ಟೋಬರಲ್ಲಿ ಪ್ರಮಾಣ ಪತ್ರಕ್ಕೋಸ್ಕರ ಅರ್ಜಿ ಸಲ್ಲಿಸೋದಕ್ಕೆ BHUಗೂ ಇವನು ಹೋಗಿದ್ದ ಸೂರಜ್ ಭಾಸ್ಕರ್. ಆತನ ದೇಹದ ಯಾವ ಭಾಗವೂ ಊನವಾಗಿರದ ಹಿನ್ನೆಲೆಯಲ್ಲಿ ತಿರಸ್ಕರಿಸ್ಬಿಟ್ಟಿದ್ರು ಅವನನ್ನು.